ನಮ್ಮ ಸಪ್ಲಂ ಜಾತ್ರೆಯಲ್ಲಿ ಮೆರವಣಿಗೆಗೆ ಮುಂದೆ ಬಿಡಾಕ ತಗೊಂಡಿರೋದು. ಈಗ ಎರಡಲ್ಲಿ ಗುಟ್ಟೈತೆ ಬಾಬಾ. ಆಮೇಲೆ ಭಾಳ ಫಾಸ್ಟು, ಭಾಳ ಮೆಚ್ಚಿಗೆ ದನ, ತುಂಬ ಇದು. ಯಾಕೆ ಇಬ್ಬರು ಬಿಡ್ತಾ ಇರೋದು ಅಂತಂದರೆ ಕುಣಿತದೆ ದನ. ಹಂಗೆ ಮೇಲೆ ಕಟ್ಲಮ್ಮ. ಒಂಟಿ ಅಣ್ಣ ಇದು ಒಂಟಿಲ್ಲ ರೌಡ್ ಈದ್ ಹಾಂ ಮೇಡಮ್. ಇದು ನಮ್ಮ ಸ್ನೇಹಿತರು ನಾರಾಯಣಪ್ಪ ಅಂತ, ಮನೋಜ್ ಅಂದ್ಬಿಟ್ಟು ಅವ್ನು ಸಾಕೊಂಡಿದ್ದ. ನಮ್ಮ ಊರಿಗೆ ಇದನ್ನ ತಗೋಬೇಕಂತ ಜಿರ್ಪೋಡು ಸರ್. ಈಗ ಆಲ್ರೆಡಿ ಬೇರೆ ಜಾತ್ರೆಗಳ ಮೆರವಣಿಗೆ ಹೋಗಿದ್ದೆ ಹೇಳಿ ಮೇಡಮ್. ಸರ್, ಬೇರೆ ಜಾತ್ರೆಗಳಲ್ಲಿ ಮೆರವಣಿಗೆಗೆ ಹೋಗಿತ್ತಾ ಅಥವಾ ಇದು ಮೊದಲನೇ ಜಾತ್ರೆನ? ಇದು ಇಲ್ಲ ದ್ಯಾವ್ರ ಗುಟ್ಟದಿಂದಾನೇ ಬಂದಿರೋದು ಥರ. ದ್ಯಾವ್ರ ಗುಟ್ಟ ಫಸ್ಟು ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಜಾತ್ರೆ ಆಗ್ತೈತೆ ರಾಣಿಬೆನ್ನೂರು. ಅಲ್ಲಿ ಇದು ನಮ್ಮ ಸ್ನೇಹಿತರಕ ಕೊಂಡಿರೋದು. ನಾರಾಯಣಪ್ಪನವ್ರು ತಗೊಂಡು ಅವ್ರ ಹತ್ರ ನಾವು ತಗೊಂಡಿದ್ದು. ಅವರು ಸುಮಾರು ಈ ಸಲ ಕರುವಿನ ಕ್ಯಾಟಗರಿನಲ್ಲಿ ಸುಮಾರು ದನ ಕೊಟ್ಟವ್ರೆ ನಮ್ಮ ಕರ್ನಾಟಕಕ್ಕೆ. ಆಮೇಲೆ ನಮ್ಮ ಗುಮ್ಲಾಪುರ ವಿಜಯಣ್ಣು ಇಲ್ಲ ಅದೊಂದು ಕರ ತಗೊಬೇಕು ಬಾಣ ಅಂತೇಳಿ ನಾವು ಹೋಗಿ ತಗೊಂಡು. ಭಾಳ ಗುಣ. ಎಷ್ಟು ತಿಂಗಳು ಸರ್? ಇಲ್ಲ ಮೇಡಮ್, ಇದು ವರ್ಷ 18 ತಿಂಗಳು ಇಲ್ಲ 2 ವರ್ಷ ಆಗಿರ್ಬೋದು. ಅಪ್ರಾಕ್ಸಿಮೇಟು ಹೇಳಕ್ಕೆ ಬರಲ್ಲ, ಒಂದು ಗೆಸ್ ಮೇಲೆ ಹೇಳ್ಬೋದು. ಆಮೇಲೆ ಅದು ಹಾವ ಭಾವ ನೋಡ್ಬೋದು ನೀವು. ಕರ ಭಾಳ ನೀಟಾಗಿ ತುಂಬ ಸಾಧು ಇದೆ. ಹಾಂ, ಸಾಧು ಐತೆ. ಸ್ವಲ್ಪ ಇದು ಏನಂತೀರ, ಈ ಕುಣಿಯೋದು ಆ ಥರ, ಅದು ಬಿಟ್ಟರೆ ಗುಣ ಎಲ್ಲ ತುಂಬ ಚೆನ್ನಾಗೈತೆ. ಅಲ್ಲಿ ಆ ಹುಡುಗ ಸಾಕೊಂಡಿದ್ದ, ನಾ ಭಾಳ ಪ್ರೀತಿ ಪಟ್ಟು ಸಾಕಿದ್ದೀನಿ, ಚೆನ್ನಾಗಿ ನೋಡ್ಕೋಬೇಕಂತ. ಅದೇ ರೀತಿ ಐತೆ ದನ. ಹಾಂ ಮೇಡಮ್, ಇದಕ್ಕೆ ಹಾಲು, ಆಮೇಲೆ ಸ್ವಲ್ಪ ಲೈಟಾಗಿ ಬೆಣ್ಣೆ ಕೊಡ್ತಿದೆ. ಹೌದು ಮೇಡಮ್, ಪ್ರತಿದಿನ ಒಂದೊಂದು ಮೊಟ್ಟೆ ಹಾಕ್ತಾಯಿದ್ದೀವಿ. ಬೆಳಗ್ಗೆ ಹಾಲು ಜೊತೆನೇ ಒಂದು ಮೊಟ್ಟೆ, ನಾಟಿ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ. ಜಾಸ್ತಿ ಮೊಟ್ಟೆನೂ ಕೊಡಬಾರ್ದು, ರಾಂಗ್ ಆಗಿಬಿಡ್ತವೆ ದನ. ಒಂದೊಂದು ಕೊಟ್ಟರೆ ಒಳ್ಳೆ ಶೈನಿಂಗು, ಒಳ್ಳೆ ಕುಣಿತದೆ ದನ ಜನದ ಹತ್ರ. ಇವಾಗ ಅದು ಬಾಯಿ ಮಾತಲ್ಲಿ ಮಾತಾಡಬೇಕಾಗಿಲ್ಲ, ಅದು ಆ್ಯಕ್ಷನಲ್ಲೇ ಗೊತ್ತಾಗ್ತದೆ ದನ ಹೆಂಗೆ ಏನು ಅಂತ. ಸರ್, ಜಾತ್ರೆ ನಂತರ ಮಡಿಕೋತೀರಾ ಅಥವಾ ಯಾರನ್ನ? ನಾರಾಯಣಣ್ಣ ಒಂದು ರೌಂಡ್ ಬಿಟ್ಬಿಟ್ಟು ಕಟ್ಟಾಕ್ಬಿಡೋದಪ್ಪ. ಸರ್, ಜಾತ್ರೆ ನಂತರ ಮಡಿಕೋತೀರಾ? ಯಾರಾದರೂ ಸೇಲಿಗೆ ಕೇಳಿದ್ರೆ ಕೊಡ್ತೀವಿ? ಇಲ್ಲ, ಕೊಡ್ತೀನಿ ಮೇಡಮ್. ಬಸವಣ್ಣ ದೇವ್ರ ಮೆರ್ಸವ್ರಕ್ಕೆ ಕೊಡ್ತೀವಿ. 4,01,000 ನಾನು ಕೊಂಡಿರೋದು. ಇದ್ರ ಎಡಬಲ ಇದ್ರ ಜೊತೆ ಇದ್ದಿದ್ದು ಓರಿನೇ ಊಟ ಮಾಡಿ ಅದು ಎಷ್ಟೋ ಲಕ್ಷಗಳು ಹೇಳ್ತಾವ್ರೆ. ಅಪ್ರಾಕ್ಸಿಮೇಟ್ ಗೊತ್ತಿಲ್ಲ, ಮೋಸ್ಟ್ಲಿ 15 lakhs ಹೇಳ್ತಾ ಇರ್ಬೋದು. ನಾವೇನಂತಂದರೆ ಲಕ್ಷಗಳು ಹೇಳಿ ದನ ಕಟ್ಟೋರನ್ನ ಈಕರಿಸೋ ಬದಲು ಇವತ್ತಿನ ಬೆಲೆಗೆ, ಭಾಳ ಬೆಲೆಗೆ ದನ ತಗೊಂಡ್ರೆ ದನ ಕಟ್ಟೋನು ಉಳಿಬೇಕು, ದನನೂ ಉಳಿಬೇಕು ಅಲ್ವಾ? ಈತ ಇದೊಂದು ಇದು ಇಟ್ಕೊಂಡ್ರಿ. ಸರಿಕ್ವಾನಿಯ ಈ ಸರಿಕೆ ಇರಪ್ಪ. ಸರಿಕೆ ಈದ್ ಕೊಡ್ತಾರ ನೋಡ್ರಿ. ಈ ಕುಣಿತದಲ್ಲ, ಈ ಹೊಸಬರು ಭಯ ಬೀಳ್ತಾರೆ. ಅದು ಜೋಶ್ ಅಷ್ಟೇ, ಇನ್ನೇನು ಬೇರೆ ಇನ್ನೇನು ಆಯಪ್ಪಾಯದು ಆ ಥರದ್ದೇನಿಲ್ಲ. ಅಪ್ಪಡೆ ಕಟ್ಟಿ ಇರ್ತಾರೆ. ಸರ್, ಮತ್ತೆ ಇನ್ನೊಂದು ಥರ ಮಾತುಗಳನ್ನ ಆಡ್ತಾರೆ. ಅಂದರೆ ಸುಮ್ಮನೆ ಏನು ಲಕ್ಷ ಗಟ್ಟಲೆ ಕೊಟ್ಟು ಏನು ಕೋರಿ ತೊಗೋಬೇಕು ನಾವು? ಅದು ಯಾವುದೋ ಒಂದು ಹಸಿ ಮೇಸು ತೊಗೊಂಡ್ರೆ ಹಾಲು ಹಾಕ್ಕೊಂಡು ಅದರಿಂದ ಆದಾಯ ಬರುತ್ತೆ. ಲಕ್ಷ ಕೊಟ್ಟು ಏನು ಕೋರಿ ತೊಗೋಬೇಕು ಅನ್ನೋ ಮಾತುಗಳು ಕೂಡ ಇವತ್ತಿನ ಯುವ ಜನತೆನ ಎಲ್ಲ ಒಂದು ಕಡೆ ದಾರಿ ತಪ್ಪಿಸ್ತಾ ಇದೆ ಅಂತ ಹೇಳ್ಬೋದು ಸರ್. ಎಲ್ಲ 20 ವರ್ಷದಿಂದ ಮಾತು, ಇವಾಗ ಏನು ಆ ಮಾತಿಲ್ಲ. ಇವಾಗ ಹೊಸದಾಗಿ ಮಾತು ಯಾವುದೈತೆ ಅಂದರೆ 15 ಲಕ್ಷ 20 ಲಕ್ಷ ಓರಿ ಬೆಲೆ ಆಗೋಗಿ ದನ ಕಟ್ಟಕ್ಕೆ ಆಗ್ತಾ ಇಲ್ಲ. ಆಮೇಲೆ ಇನ್ನು ಕೆಲವರು ಬುದ್ಧಿವಂತ ಅವಿವೇಕಿಗಳವ್ರೆ. ಬುದ್ಧಿವಂತ ಅವಿವೇಕಿಗಳು. ಎಂಥ ಬುದ್ಧಿವಂತ ಅವಿವೇಕಿಗಳಂದರೆ 26 ಲಕ್ಷಕ್ಕೆ ಏಕಲವ್ಯ ಕೊಡಿಸ್ದಲ್ಲ, ಮತ್ತೆ ಅದ್ಯಾಕೆ ಅಷ್ಟು ರೇಟು ಅಂತಾರೆ. ಅಣ್ಣ ಅಲ್ಲಿ ತಗೊಂಡೋಗಿ ಬಿಸ್ನೆಸ್ ಮಾಡೋಕ್ಕಲ್ಲ ಅಣ್ಣ, ಓರಿ ಕೊಡ್ಸಿದ್ದು ನೀನು ತಂದಿರ್ತೀಯ ಅದ್ರ ಕರನ.
ಅರ್ಥ ಮಾಡ್ರಿ, ಫ್ರೀಯಾಗಿ ಹೊರೆ ಬಿಟ್ಟಿರೋದು. ಇವ್ರು ಯೋಗ್ಯತೆಗಳ ನಾಚಿಕೆ ಮಾನ ಮರ್ಯಾದೆ ಆಗಲ್ಲ. ಇವ್ರು ಮಾತಾಡೋ ಮಾತಲ್ಲಿ ಏನನ್ನ ಅರ್ಥ ಆಯ್ತಾ ಏನಂತ ಅಂದ್ಬಿಟ್ಟು ಈ ಅರ್ಥ ಮಾಡ್ರಿ 26 ಲಕ್ಷ ತಗೊಂಡು ಬಿಸ್ನೆಸ್ ಮಾಡೋನ್ ಕೊಟ್ರ ಹೊರಿನ ಫ್ರೀಯಾಗಿ ಬಿಟ್ಟಿರೋದು ಹೊರಿ. ಹೌದಾ? ಏನಾಯ್ತು ಅದರಿಂದ? ತಳಿ ಅಭಿವೃದ್ಧಿ ಆಯ್ತು. ಹೌದಾ? ಏನ್ ಅವಿವೇಕಿಗಳು ಅನ್ಬೇಕಾ? ಅನ್ನ ತಿಂತಾರ, ಒಟ್ಟಿಗೆ ಇನ್ನೇನು ಡ್ಯಾಶ್ ತಿಂತಾರ ಗೊತ್ತಿಲ್ಲ ನನ್ಗೆ. ಫಿಲಪ್ ಮಾಡ್ಕೊಳ್ರಿ ನೀವೇ, ಅದೇನ್ ತಿಂತಾರ ಅವ್ರಿಗೆ. ಹೌದಾ ಇಲ್ಲ? ಇವತ್ತು ಊಟದೆತ್ತು ಬೆಲೆ ಮೇಡಮ್, ನಾನೇ ಹೇಳಿದ್ದೀನಿ. ನಾನಕ 7 ಲಕ್ಷ ಕೊಟ್ಟಿರೋ 7 ಲಕ್ಷದ ಒಳಗಡೆ ನಾನು ಕೊಟ್ಟಿರೋ ದನ ಅಂತ. ಅದ್ರಕ ಕ್ಲಾರಿಟಿ ವಿಡಿಯೋ ಅಂತೆ. ಯಾರಿಗಾದ್ರೂ ನಾವು ಗಿಫ್ಟ್ ಕೊಟ್ರೆ ನಾನು ಫ್ರೀಯಾಗಿ ಕೊಟ್ಟೆ ಇದ್ರದ್ದು ವಿಡಿಯೋ ಮಾಡ್ಬೇಕಾ ಯಾರಾದ್ರೂ? ಇಲ್ಲ ನಾವು ಅದನ್ನ ಹೇಳಕ್ಕಾಗತ್ತೆ? ಇಂಥವ್ರು ಫ್ರೀಯಾಗಿ ಕೊಟ್ಟಿದ್ರು ಇಂಥವ್ರಕ ನಾವು ಹೋಗಿ ತಂದ್ರೆ ಅಂತ ಹೇಳಕ್ಕಾಗತ್ತೆ? ಅದನ್ನ ಅವಾಗ ಕೊಟ್ಟವನು ಸಣ್ಣವನೇ, ಅದ್ರ ಬಗ್ಗೆ ಹೇಳ್ದವನು ಇನ್ನ ಸಣ್ಣವನು, ತಕೊಂಡವನಂತೂ ಸತ್ತ. ಹೌದಾ ಇಲ್ಲ? ಇದ್ರ ಬಗ್ಗೆ ಕ್ಲಾರಿಟಿ ವಿಡಿಯೋ ಕೊಡಿ. ಏನ್ ಎಲ್ಲಿಂದ ನೆಗಿಬೇಕು ಹೇಳ್ರಿ ನೀವೇ. ಇದನ್ನ ಹೋಗ್ಲಿ ಯಾರಾದ್ರೂ ಮೆಚೂರ್ಡ್ ಮೈಂಡ್ ಇರೋರು ಮಾತಾಡೋ ಮಾತುಗಳ ಇವು ಸಿಂಪಲ್. ಏನೋ ಮೇಡಮ್ ಅವ್ರದ್ದೇ ಪ್ರಶ್ನೆಗಳಲ್ಲಿ ಉತ್ತರಗಳವೆ. ನಿಜನಾ? ಇವಾಗ ಯಾರಿಗಾದ್ರೂ ನನಗೆ ಇದನ್ನ ಗಿಫ್ಟ್ ಕೊಡ್ತೀನಿ, ಏನಾದ್ರ ಅರ್ಥ? ಅವ್ನಿಗೆ ಇಷ್ಟ ಇಲ್ಲ, ಅವ್ರೇನೋ ಮಾಡಿದ್ರು ಇದನ್ನ. ಅದ್ಯಾವ್ದು ಗೊತ್ತಾ? ಫೋನು ಅದೇ ನಾನು ಫ್ರೀಯಾಗಿ ಕೊಟ್ಟಿದ್ದು. ಅವನು ಫೋನ್ ಅಲ್ಲ, ಅದ್ರ ತಂದೆಗೆ ಹೋಗಲ್ಲ ಇನ್ನ.